ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಿಕಾ ಬ್ಯಾಂಗ್ಳೂರ್ ಬ್ಲಾಗ್ಸ್. ಆಲ್ರೆಡಿ ನಾನು ತಮ್ಮನೇಲಿ ನೋಡಿರ್ತೀರಾ. ಈ ವಿಡಿಯೋ ಬಂದು ನಮ್ಮ ಆಫೀಸಲ್ಲಿ ಓಣಂ ಮತ್ತು ಗಣೇಶ ಫೆಸ್ಟಿವಲ್ ಸೆಲೆಬ್ರೇಷನ್ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು. ಸೊ ಇನ್ಯಾಕೆ ವೆಯ್ಟ್ ಮಾಡ್ತೀರಾ, ಲೆಟ್ಸ್ ಗೆಟ್ ಇನ್ ಟು ದ ಬ್ಲಾಗ್. ನೋಡಿ, ಇದು ಕೆಫೆಟೇರಿಯಾದಲ್ಲಿ ಈ ಥರ ಡೆಕೋರೇಷನ್ ಮಾಡಿದ್ರು. ಗಣಪತಿನ ಈ ಥರ ಬಿಡಿಸ್ಬಿಟ್ಟು ಒಂಥರ ಸ್ಕ್ರೀನ್ ಬಟ್ಟೆ ಮೇಲೆ ಬಿಡಿಸ್ಬಿಟ್ಟು ಕೆಳಗಡೆ ಓಣಮ್ದು ಫ್ಲೋರಲ್ ರಂಗೋಲಿ ಬರುತ್ತಲ್ಲ ಆ ಥರ ಡೆಕೋರೇಷನ್ ಮಾಡಿದರು. ನಾನು ಅವತ್ತು ಆಫೀಸ್ಗೆ ಹೋಗಿದ್ದು ರಂಗೋಲಿ ಕಾಂಪಿಟೇಷನ್ ಇತ್ತು ಅಂತ ಹೇಳ್ಬಿಟ್ಟು. ನನಗೆ ರಂಗೋಲಿ ಕಾಂಪಿಟೇಷನ್ ಅಂದರೆ ಚಿಕ್ಕ ವಯಸ್ಸಿನೂ ಇಷ್ಟ. ನಾನು ಸ್ಕೂಲಲ್ಲಿ ಇರಬೇಕಾದ್ರೆ ರಂಗೋಲಿ ಕಾಂಪಿಟೇಷನ್ ಅಟೆಂಡ್ ಆಗ್ತಿದ್ದೆ. ಅದೇ ಥರ ನಾನು BE ಓದಬೇಕಾದ್ರೂ ನನ್ನ ಕ್ಲೋಸ್ ಫ್ರೆಂಡ್ ಕವಿತಾ ಜೊತೆ ಇಬ್ಬರು ಗ್ರೂಪಾಗಿ ರಂಗೋಲಿ ಕಾಂಪಿಟೇಷನ್ಗೆ ಅಟೆಂಡ್ ಆಗ್ತಿದ್ವಿ. ನಾವು ಯಾವುದೇ ರಂಗೋಲಿ ಕಾಂಪಿಟೇಷನ್ಗೆ ಅಟೆಂಡ್ ಆದರೂ ನಮಗೆ ಪಕ್ಕ ಪ್ರೈಸ್ ಮಾತ್ರ ಬರ್ತಿತ್ತು. ಸೊ ಅದೇ ಕಾನ್ಫಿಡೆನ್ಸಿಂದ ನಾನು ನಮ್ಮ ಆಫೀಸಲ್ಲಿ ರಂಗೋಲಿ ಕಾಂಪಿಟೇಷನ್ ಇತ್ತು ಅಂತ ಹೇಳ್ಬಿಟ್ಟು ಅಟೆಂಡ್ ಆಗೋಣ ಅಂತ ಹೇಳ್ಬಿಟ್ಟು ಟ್ರೆಡಿಷ್ನಲ್ ವೇರಲ್ಲಿ ಅಂದರೆ ಸ್ಯಾರಿ ಹಾಕ್ಕೊಂಡು ಹೋಗಿದ್ದೆ. ಫಸ್ಟ್ ಟೈಮ್ ನಾನು ಸ್ಯಾರಿ ಹಾಕ್ಕೊಂಡು ಆಫೀಸ್ಗೆ ಹೋಗಿದ್ದಿದ್ದು. ಸೊ ನೋಡಿ, ಎಲ್ಲರೂ ಕೂತ್ಕೊಂಡು ಅವರ ರಂಗೋಲಿ ಬಿಡಿಸ್ತಿದ್ದಾರೆ. ನಮ್ಮದು ಇದು ಫೈನಲ್ ರಂಗೋಲಿ ಔಟ್ಪುಟ್. ನೋಡಿದ್ರಲ್ಲ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ನಾನಾದರೆ ಫ್ರೀ ಹ್ಯಾಂಡ್ ಡಿಸೈನು, ನನಗೆ ಮೆಹಂದಿ ಅಂದರೆ ತುಂಬ ಇಷ್ಟ. ಸೊ ಅದೇ ರೀತಿ ಆಗ್ತೀನಿ. ನೋಡಿ, ನಮ್ಮ ಆಫೀಸವರು ಪ್ರಿಪೇರ್ಡ್ ಆಗಿ ಲೈಟ್ಸ್ ಆಗಲಿ, ಲ್ಯಾಂಪ್ಸ್ ಆಗಲಿ, ಕಲರ್ ಫ್ಲವರ್ಸ್ ಆಗಲಿ, ಎಲೆ ಮತ್ತು ಕಳಸ ಎಲ್ಲ ತೊಗೊಂಬಂದಿದ್ದಾರೆ ರಂಗೋಲಿ ಡೆಕೋರೇಷನ್ಗೆ. ನನಗೇನು ಅಷ್ಟೊಂದು ಗೊತ್ತಿರಲಿಲ್ಲ. ಸೊ ನಾನು ನಾರ್ಮಲ್ ಫ್ರೀ ಹ್ಯಾಂಡ್ ಡಿಸೈನ್ ಅಂತ ಹೇಳ್ಬಿಟ್ಟೆ ಹೋಗಿದ್ದೆ. ನೋಡಿ, ಡಿಫ್ರೆಂಟ್ ರಂಗೋಲಿಸ್ ತೋರಿಸಿ. ಇದೆಲ್ಲ ಓಣಮ್ ಸ್ಟೈಲು. ತುಂಬ ಜನ ಮಲಯಾಳೀಸ್ ಇದ್ದರು. ಸೊ ಅದಕ್ಕೆ ಓಣಮ್ಗೆ ಯಾವ ಥರ ಹಾಕ್ತಾರೋ ಅವ್ರ ಮನೆ ಕಡೆ ಆ ಥರ ಬಿಡಿಸಿದ್ದಾರೆ. ನನಗಾದರೆ ಎಲ್ಲ ರಂಗೋಲಿ ಮತ್ತು ಓಣಮ್ ಡಿಸೈನ್ಸ್ ತುಂಬ ಇಷ್ಟ ಆಯಿತು. ನಂದು ಮಾತ್ರನೇ ಫ್ರೀ ಹ್ಯಾಂಡ್ ಡಿಸೈನ್ ಇರೋದ್ರಿಂದ ಅದು ಒಂಥರ ಸ್ಪೆಷಲ್ ಅನಿಸ್ತಿತ್ತು. ಅದೇ ಥರ ನೋಡಿ, ನಾನೆಲ್ಲ ಕಲರ್ಸ್ ಯೂಸ್ ಮಾಡಿ ಗಣಪತಿನ ಬಿಡಿಸಿದ್ದೀನಿ, ಗಣೇಶ ಚತುರ್ಥಿ ಸ್ಪೆಷಲಾಗಿ. ಸೊ ನಮ್ಮ ರಂಗೋಲಿ ಜಡ್ಜಸ್ಗೆ ಇಷ್ಟ ಆಗಿ ನಮ್ಮದು ರನ್ನರ್ ಅಪ್ ಬಂತು. ಸೊ ನಮಗೆ ಗಿಫ್ಟಾಗಿ ಅವರು ಅಮೆಝಾನ್ ವಾಚರ್ ಕೊಟ್ಟರು. ನನಗದೇ ತುಂಬ ಸಂತೋಷ ಆಯಿತು. ಯಾಕಂದರೆ ನಾನು ನಾರ್ಮಲಾಗಿ ರಂಗೋಲಿ ಹಾಕೋಣ ಅಂತ ಹೋಗಿದ್ದು, ಅದರಲ್ಲಿ ಪ್ರೈಸ್ ಕೂಡ ಬಂತು. ಅದಾದಮೇಲೆ ಅವರು ಅಲ್ಲಿ ಒಂದು ಸ್ಟೇಜ್ ಕೂಡ ಹಾಕಿದ್ರು, ರ್ಯಾಂಪ್ ವಾಕ್. ಸೊ ನಾನು ಫಸ್ಟ್ ಆಫ್ ಆಲ್ ನನಗೆ ಫುಲ್ ಸ್ಟೇಜ್ ಫಿಯರ್ ಇತ್ತು. ಬಟ್ ಸ್ಟಿಲ್ ಈ ಆಪರ್ಚುನಿಟಿ ಸಿಗಲ್ಲ ಅಂತ ಹೇಳ್ಬಿಟ್ಟು, ಸರಿ ಈ ಆಪರ್ಚುನಿಟಿನ ನಾನು ಉಪಯೋಗ ಮಾಡ್ಕೋಣ ಅಂತ ಹೇಳ್ಬಿಟ್ಟು ನಾನು ರ್ಯಾಂಪ್ ವಾಕ್ ವಿತ್ ಡ್ಯಾನ್ಸ್ ಮಾಡಿದೆ. ಆ್ಯಕ್ಚುಲಿ ಅವರು ಟ್ರ್ಯಾಕ್ನ ಅವರೇ ಪ್ಲೇ ಮಾಡ್ತಿದ್ರು. ಇದು ನನ್ನ ಫಸ್ಟ್ ರ್ಯಾಂಪ್ ವಾಕ್ ವಿತ್ ಡ್ಯಾನ್ಸ್ ಎಲ್ಲರ ಮುಂದೆ. ನನಗಾದರೆ ಫುಲ್ ಭಯ ಥರ ಫೀಲ್ ಆಗ್ತಾಯಿತ್ತು. ಬಟ್ ಸ್ಟಿಲ್ ನಾನು ಮಾಡ್ತೀನಿ ಅಂತ ಕಾನ್ಫಿಡೆನ್ಸ್ ಇತ್ತು. ಸೊ ಅವ್ರು ಪ್ಲೇ ಮಾಡಿದ್ದು ಟ್ರ್ಯಾಕ್ ಬಂದು DJ ಟಿಲ್ಲು. ಸೊ ನೋಡ್ಕೊಂಬನ್ನಿ ಒಂದ್ಸರಿ. ನೋಡಿದ್ರಲ್ಲ ರ್ಯಾಂಪ್ ವಾಕ್ ವಿತ್ ಡ್ಯಾನ್ಸ್ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದು ನಾನು ಫಸ್ಟ್ ಟೈಮ್ ನಾನು ಮಾಡಿರೋದು, ಬಟ್ ಸ್ಟಿಲ್ ಕಾನ್ಫಿಡೆಂಟಾಗಿ ಮಾಡಿದೆ. ನನಗೆ ಪಾರ್ಟಿಸಿಪೇಷನ್ಗೆ ಈ ಗ್ಲಾಸ್ ಬಾಟಲ್ ಕೂಡ ಕೊಟ್ಟರು. ಕಾಂಪಿಟೇಷನ್ ಎಲ್ಲ ಮುಗಿದ್ಮೇಲೆ ಆ ಸ್ನ್ಯಾಕ್ಸ್ ಅಂತ ಹೇಳ್ಬಿಟ್ಟು ಪಾನಿಪುರಿ ಕೊಟ್ಟರು. ಅದಾದಮೇಲೆ ನನಗಾದ್ರೆ ತುಂಬ ಖುಷಿ ಆಯಿತು. ಫಸ್ಟ್ ಟೈಮ್ ನಾನು ಆಫೀಸಲ್ಲಿ ಈ ಥರ ರಂಗೋಲಿ ಕಾಂಪಿಟೇಷನ್ ಪ್ಲಸ್ ರ್ಯಾಂಪ್ ವಾಕ್ ನಾನು ಪಾರ್ಟಿಸಿಪೇಟ್ ಮಾಡಿದ್ದು. ನಾವು ಆಫೀಸ್ಗೆ ಹೋಗಿ ಅಲ್ಲಿ ವರ್ಕ್ ಮಾಡ್ಕೊಂಡು ರಿಟರ್ನ್ ಬರೋದು ನಾರ್ಮಲ್ ಥಿಂಗ್ ಅಲ್ವಾ. ಸೊ ನಾವು ಫ್ಯೂಚರಲ್ಲಿ ಆಫೀಸ್ ಅಂದಿದ ತಕ್ಷಣ ನಮಗೆ ಮೈಂಡಿಗೆ ಒಂದು ಮೆಮೊರಿ ಬರಬೇಕು. ಸೊ ನನಗೆ ಆ ಮೆಮೊರಿ ಇಲ್ಲಿ ಸಿಕ್ತು ಅಂತ ಹೇಳ್ಬಿಟ್ಟು ನಾನು ಅನ್ಕೊತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.